ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ರೇಣುಕಾ ಸ್ವಾಮಿ ಮುಂದೆ ದರ್ಶನ್ ಕ್ರೌರ್ಯ ಹೇಗಿತ್ತು? ಗಮನಿಸ್ತಾ ಇದೀವಿ ರೇಣುಕಾ ಸ್ವಾಮಿ ಮುಂದೆ ದರ್ಶನ್ ಕ್ರೌರ್ಯ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಕೆಟ್ಟ ಕೊಳಕು ಭಾಷೆಯಿಂದ ನಿಂದಿಸಿ ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ. ಅದು ಕೂಡ ಏನಂತ ನೋಡ್ತಾ ಇದ್ದೀರಾ, ನಾವು ಅದಕ್ಕೆ ಸ್ಟಾರ್ ಹಾಕಿದೀವಿ, ಬಿಕಾಸ್ ಹೇಳೋದಕ್ಕಾಗೋದೇ ಇಲ್ಲ. ಅದು ಏನೋ ಡ್ಯಾಶ್ ಮಗನೇ, ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಮಾಡ್ತೀಯಾ ಅಂತ ಹೇಳಿ ರೇಣುಕಾ ಸ್ವಾಮಿ ಮುಂದೆ ವ್ಯಾಗ್ರರಾಗಿದ್ರು ದರ್ಶನ್. ಎಷ್ಟು ಧೈರ್ಯ ನಿನಗೆ ಕೆಟ್ಟ ಮೆಸೇಜ್ ಕಳಿಸ್ತೀಯಾ ಅಂತ ಹೇಳಿ ಕೆರಳಿ ಕೆಂಡವಾಗಿ ನಿಂದಿಸಿದ್ದು ಅಲ್ಲದೆ ಹಲ್ಲೆಯನ್ನ ಮಾಡಿದ್ರು. ಡ್ಯಾಶ್ ಮಗನೇ, ನನ್ನ ಹೆಂಡತಿಗೆ ಮೆಸೇಜ್ ಮಾಡ್ತೀಯಾ? ಇದು ದರ್ಶನ್ ಮಾತು. ಕೊಲೆ ಮಾಡುವ ಉದ್ದೇಶದಿಂದಲೇ ದರ್ಶನ್ ಹಲ್ಲೆ ನಡೆಸಿದ್ದು ಅನ್ನೋದು ಅನುಮಾನ ಮೂಡಿಸ್ತಾ ಇದೆ. ಮುಷ್ಟಿ ಕಟ್ಟಿ ಮುಖ ಹೊಟ್ಟೆಗೆ ದರ್ಶನ್ ಪಂಚ್ ಕೊಟ್ಟಿದ್ದಾರೆ. ಬಳಿಕ ಜೋರಾಗಿ ಎದೆಯ ಭಾಗಕ್ಕೆ ದರ್ಶನ್ ಒದ್ದಿದ್ದಾರೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಮರದ ಕೊಂಬೆಯಿಂದ ಬೆನ್ನು ಮೊಣಕಾಲಿಗೂ ಸಹ ಹಲ್ಲೆಯನ್ನ ನಡೆಸಲಾಗಿದೆ. ಇದೇ ವೇಳೆ ಚಪ್ಪಲಿಯಿಂದ ಮುಖಕ್ಕೆ ಪವಿತ್ರ ಗೌಡ ಹೊಡೆದು ಆಡಿದಂತಹ ಮಾತುಗಳು ನಾವಾಗ್ಲೇ ತೋರಿಸಿದ್ವಿ. ಡ್ಯಾಶ್ ಮಗನೇ, ನನ್ನ ಹೆಂಡತಿಗೆ ಮೆಸೇಜ್ ಮಾಡ್ತೀಯಾ ಅಂತ ಇಲ್ಲಿ ದರ್ಶನ್ ಕೇಳ್ತಾ ಇರೋದು. ಅಂದ್ರೆ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿರೋದು. ದರ್ಶನ್ ಕೇಳ್ತಿದ್ದಾರೆ, ನನ್ನ ಹೆಂಡತಿಗೆ ಮೆಸೇಜ್ ಮಾಡ್ತೀಯಾ ಅಂತ ರೇಣುಕಾ ಸ್ವಾಮಿ ಹತ್ರ. ಮುಂದುವರೆದು, ಏಯ್ ಪವನ್, ಇವನ ಪ್ಯಾಂಟ್ ಬಿಚ್ಚಿರೋ ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಡ್ತಾರೆ. ರೇಣುಕಾ ಸ್ವಾಮಿ ಪ್ಯಾಂಟ್ ಬಿಚ್ಚುವಂತೆ ಕೂಗಾಡಿದ್ರು ದರ್ಶನ್. ಪ್ಯಾಂಟ್ ಬಿಚ್ಚಿಸಿ ಮರ್ಮಾಂಗಕ್ಕೂ ಕೂಡ ದರ್ಶನ್ ಒದ್ದಿದ್ರು. ದೇಹದ ಅತ್ಯಂತ ಸೂಕ್ಷ್ಮ ಭಾಗಕ್ಕೆ ಒದೆಯೋ ಕೆಲಸವನ್ನು ಮಾಡಿದ್ರು. ಮರ್ಮಾಂಗಕ್ಕೆ ಪೆಟ್ಟು ಬಿದ್ದಿದ್ರಿಂದಲೇ ಹಾಗಾದ್ರೆ ಪ್ರಾಣ ಹೋಯ್ತಾ ಅನ್ನೋದು ಪ್ರಶ್ನೆ. ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಮಿತಿ ಮೀರಿದ ಕ್ರೌರ್ಯದ ಅನಾವರಣ ಕೂಡ ಆಗಿದೆ. ಹಂತ ಹಂತದಲ್ಲೂ ಕೂಡ ರೌರವ ನರಕವನ್ನ ರೇಣುಕಾ ಸ್ವಾಮಿಗೆ ತೋರಿಸುವಲ್ಲಿ ದರ್ಶನ್ ಪಾತ್ರ ಬಹಳ ದೊಡ್ಡದು ಅಂತಿದೆ ಚಾರ್ಜ್ ಶೀಟ್ ನ ಕೆಲವು ಅಂಶಗಳು. ಎಷ್ಟೇ ಬೇಡ್ಕೊಂಡ್ರು ಕೂಡ ಆ ಸಿಟ್ಟು ತಣ್ಣಗಾಗಿರ್ಲಿಲ್ಲ. ಸಿಟ್ಟು ವಿಕೃತಿಗೆ ಟರ್ನ್ ಆಗಿತ್ತು. ಯಾವಾಗ ಸಿಟ್ಟು ವಿಕೃತಿಗೆ ಟರ್ನ್ ಆಗಿತ್ತು, ಅಲ್ಲಿದ್ದವರು ಎಲ್ಲರೂ ಕೂಡ ಮೃಗೀಯ ವರ್ತನೆಯನ್ನ ಮಾಡಿದ್ರು. ಪ್ರಾಣಿಗಳ ವರ್ತನೆಯನ್ನ ಈ ಮನುಷ್ಯನ ಮೇಲೆ, ಆತನ ದೇಹವನ್ನ ನೀವು ಗಮನಿಸ್ತಾ ಇದ್ದೀರಾ, ಆ ರೀತಿಯಾಗಿ ಎಗರಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಬಹಳ ಇಂಪಾರ್ಟೆಂಟ್ ಆಗಿ ಆರೋಪಿಯ ನಡುವಿನ ಸಂಬಂಧದ ಬಗ್ಗೆ ನಾವಿಲ್ಲಿ ಮಾತಾಡಬೇಕಾಗತ್ತೆ. ನನ್ನ ಹೆಂಡತಿಗೆ ಮೆಸೇಜ್ ಕಳಿಸ್ತೀಯಾ ಅನ್ನೋ ವಿಚಾರಣೆ ಕೊಲೆಗೆ ಮೋಟಿವ್ ಆಯ್ತಾ ಅನ್ನೋದು ಪ್ರಮುಖ ಪ್ರಶ್ನೆ. ಮಮತಾ, ಯಾವಾಗ ರೇಣುಕಾ ಸ್ವಾಮಿಯನ್ನ ಶೆಡ್ಗೆ ಕರ್ತಂದಿದ್ದಾರೆ ಅಂತೇಳಿ ದರ್ಶನ್ ಕಿವಿಯಲ್ಲಿ ಪವನ್ ಹೇಳಿದ್ನು, ಆ ಸಂದರ್ಭದಲ್ಲಿ ದರ್ಶನ್ ಸ್ಟೋನಿ ಬ್ರೂಕ್ ಪಬ್ನಿಂದ ಶೆಡ್ಗೆ ಬಂದಿದ್ರು. ಆ ಶೆಡ್ನಲ್ಲಿ ಏಕಾಏಕಿ ರೇಣುಕಾ ಸ್ವಾಮಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಒಂದು ರೀತಿ ಕೆಟ್ಟ ಪದಗಳಿಂದ ಅಶ್ಲೀಲವಾಗಿ ಆತನನ್ನು ಬೈಯುವ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಹಲ್ಲೆಯನ್ನು ಕೂಡ ನಡೆಸಿದ್ದಾರೆ. ಮತ್ತು ಇವರು ಮನೆಯ ಹುಡುಗ ಒಬ್ಬ ಪವನ್ ಎಂಬಾತ, ಆತನಿಗೆ ಬಿಚ್ಚೋ ಇವನ ಪ್ಯಾಂಟು ಅನ್ನೋ ನಿಟ್ಟಿನಲ್ಲಿ ಆತನ ಪ್ಯಾಂಟನ್ನು ಬಿಚ್ಚಿ ಅದಾದ ಬಳಿಕ ದರ್ಶನ್ ಕೂಡ ಆತನ ಮರ್ಮಾಂಗಕ್ಕೆ ಒದ್ದಿದ್ದಾರೆ ಅನ್ನೋ ಮಾಹಿತಿಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಮರ್ಮಾಂಗಕ್ಕೆ ಏಟು ಬಿದ್ದಿದ್ದರಿಂದ ಆತ ಆಗಲೇ ಸಾವನ್ನಪ್ಪಿದ್ನ ಅನ್ನೋ ಅನುಮಾನಗಳು ಕೂಡ ಇದೀಗ ಕಾಡ್ತಿರೋದು. ಯಾಕೆ ಆ ಒಂದು ಸಂದರ್ಭದಲ್ಲಿ ದರ್ಶನ್ ಬಳಸಿದಂತಹ ಒಂದು ಪದ ಇದೆಯಲ್ಲ, ಅಂದರೆ ನನ್ನ ಹೆಂಡತಿಗೆ ನೀನು ಮೆಸೇಜನ್ನು ಮಾಡ್ತಿದ್ಯಾ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಕೇಳಿದ್ದಾರೆ ಅಂತೇಳಿ ಯಾವಾಗ ಈ ರೀತಿಯಾದಂತಹ ಪದಗಳು ಬಂತೋ ಆ ಸಂದರ್ಭದಲ್ಲಿ ಇವರ ಕುಟುಂಬ ಅಂದರೆ ವಿಜಯಲಕ್ಷ್ಮಿ ಇರ್ಬೋದು, ಇವರೆಲ್ಲರೂ ಕೂಡ ಒಂದು ರೀತಿ ಆಪೋಸನ್ನು ಮಾಡಿದರು. ನೀವು ಆಕೆಯನ್ನು ಹೆಂಡತಿ ಅನ್ನೋ ನಿಟ್ಟಿನಲ್ಲಿ ತೋರಿಸಬಾರ್ದು, ಆ ರೀತಿ ಹೇಳಬಾರ್ದು ಅಂತೇಳಿ. ಆದರೆ ಇಲ್ಲಿ ದರ್ಶನ್ನೇ ಆ ರೀತಿ ಹೇಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿರೋದ್ರಿಂದ ಆಗ ಈತ ಮೆಸೇಜ್ ಮಾಡಿದ್ರಿಂದಲೇ ಆತ ದರ್ಶನ್ ಈ ರೀತಿಯಾಗಿ ಕೆಟ್ಟದಾಗಿ ಕೋಪವನ್ನು ಮಾಡಿಕೊಂಡು ಮನಸೋ ಇಚ್ಛೆ ಆತನ ಮೇಲೆ ಥಳಿಸಿರೋದು, ಹಲ್ಲೆಯನ್ನು ನಡೆಸಿರೋದು, ಆತನ ಮರ್ಮಂಗಕ್ಕೆ ಒದ್ದಿರೋದು, ಅದಾದ ಬಳಿಕ ಆತನ ಶವವನ್ನು ವಿಲೇವಾರಿ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿರೋದು. ಆರಂಭದಲ್ಲಿ ಇವರ ಇಂಟೆನ್ಷನ್ ಕೊಲೆ ಮಾಡೋದಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈತನಿಗೆ ಚೆನ್ನಾಗಿ ಥಳಿಸ್ಬೇಕು ಅನ್ನೋದಂತೂ ಇವರ ಇಂಟೆನ್ಷನ್ ಇತ್ತು. ಏನು ಆತನಿಗೆ ಎಲ್ಲೋ ಒಂಥರ ಸಣ್ಣಗೆ ಇದ್ದಂತಹ ಆ ಕೃಶ
ಶರೀರದ ವ್ಯಕ್ತಿಗೆ ಇವರು 10ರಿಂದ 15 ಜನ ಸೇರ್ಕೊಂಡು ಈ ರೀತಿಯಾಗಿ ಹಲ್ಲೆ ನಡೆಸಿದ್ರೆ ಆತ ಬದುಕೋದಕ್ಕೆ ಸಾಧ್ಯವಾ? ಅದು ಕೂಡ ಅಶ್ಲೀಲವಾಗಿ ನಿಂದಿಸಿದ್ದಾರೆ. ಅದು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವ ಕೆಲಸವನ್ನ ಮಾಡಿದ್ದಾರೆ.